ಸ್ನೇಹಿತರೆ, ನಾನೇ ಮಂಜುನಾಥ್. ನೀವು ನೋಡಾಕೊಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಏನಾಗಿ ನಾನು ಏನು ಹೇಳ್ಕೊಡ್ತೀನಿ ಅಂತಂದರೆ, ವಾಟ್ಸಪ್ಪಲ್ಲೇ ಈ ಒಂದು ಚಾಟ್ಸನ್ನು ಮತ್ತು ಒಂದು ವೀಡಿಯೋಸ್ಗಳನ್ನು ಯಾವ ರೀತಿ ಒಂದು ಬ್ಯಾಕಪ್ ತೆಗೆದುಕೊಂಡು ಮತ್ತು ರಿಸ್ಟೋರ್ ಮಾಡೋದು ಯಾವ್ದು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿ ನಾವು ಬ್ಯಾಕಪ್ ರಿಸ್ಟೋರ್ ಮಾಡೋದು ಏನಾಗುತ್ತೆ ಅಂತಂದರೆ, ನೀವೇನಾದರೂ ಒಂದು ಹೊಸ ಮೊಬೈಲ್ ತೆಗೆದುಕೊಳ್ತೀರಿ. ಹಳೆ ಮೊಬೈಲ್ ಡಾಟಾ ಇರ್ತವೆ. ಈ ಹಳೆ ಮೊಬೈಲ್ ಇರುವಂಥ ಒಂದು ಡಾಟಾನ ಯಾವ ರೀತಿ ನೀವು ಹೊಸ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಅದನ್ನು ಶುರು ಮಾಡೋಣ. ಓಕೆ ಸ್ನೇಹಿತರೆ, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಯಾವ ರೀತಿ ನಿಮಗೆ ಒಂದು ರಿಜಿಸ್ಟರ್ ಮಾಡಬೇಕು, ಸೆಟ್ಟಿಂಗ್ಸ್ ಮಾಡಬೇಕು, ಮತ್ತೊಂದು ಬೇರೆ ಒಂದು ಮೊಬೈಲ್ ಬ್ಯಾಕಪ್ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮಲ್ಲಿರುವಂಥ ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ತಾಯಿದ್ದೇನೆ. ಓಪನ್ ಮಾಡಿದ್ಕೊಳ್ಳಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ 3 ಡಾಟೆಡ್ ಲೈನ್ ಇರುತ್ತೆ. ಆ ಒಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಕಾಣುತ್ತಲ್ಲ, ಸೆಟ್ಟಿಂಗ್ಸ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾಗ ಇಲ್ಲಿ ಅಕೌಂಟು, ಅವತಾರ, ಪ್ರೈವೇಸಿ, ಚಾಟ್ಸು ಮತ್ತು ಒಂದು ನೋಟಿಫಿಕೇಷನ್ ಇರ್ತದೆ. ನೀವು ಇದು ಚಾಟ್ಸನ್ನ ಯಾವ ರೀತಿ ಬ್ಯಾಕಪ್ ಮತ್ತು ವಿಡಿಯೋದು ಕೂಡ ಯಾವ ರೀತಿ ಬ್ಯಾಕಪ್ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಈ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನೆಲ್ಲ ಸಿಗುತ್ತೆ ನೋಡ್ಲಿಕ್ಕೆ ಅಂತ ನೋಡಿದಾಗ ಇಲ್ಲಿ ಥೀಮ್ ಇರುತ್ತೆ, ವಾಲ್ಪೇಪರ್ ಇರುತ್ತೆ, ಮತ್ತು ಎಂಟ್ರಿ ಟು ಸೆಂಡ್, ಮೀಡಿಯಾ ವಿಸಿಬಿಲಿಟಿ, ಫ್ರೆಂಡ್ಸ್ ಇದು. ಇವೆಲ್ಲ ನಮಗೆ ಏನು ಬೇಡ. ಇವಾಗ ಏನು ಮಾಡಲಿ, ನಮಗೆ ಚಾಟ್ ಬ್ಯಾಕಪ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಚಾಟ್ ಬ್ಯಾಕಪ್ಪನ್ನೇ ತೆಗೆದುಕೊಳ್ಬೇಕಾಗತ್ತೆ. ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈಗ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನಮ್ಮ ಬ್ಯಾಕಪ್ ಅಂತ ಕೂಡ ನಿಮಗೆ ಕಾಣ್ತಾ ಇರುತ್ತೆ. ಬ್ಯಾಕಪ್ ಕೂಡ ಇರುತ್ತೆ. ನಿಮಗೆ ಇಲ್ಲಿ ಬ್ಯಾಕಪ್ ಅಂತ ಇರುತ್ತೆ. ಮತ್ತು ಇಲ್ಲಿ ನಮಗದು ಬ್ಯಾಕ್ ಟು ಗೂಗಲ್ ಡ್ರೈವ್ ಅಂತ ಇರುತ್ತೆ. ಗೂಗಲ್ ಅಕೌಂಟು, ಈ ರೀತಿ ಎಲ್ಲ ಹಲವಾರು ಒಂದು ಫೀಚರ್ಗಳು ಓಪನ್ ಆಗ್ತವೆ. ಒಂದೊಂದಾಗಿ ಫೀಚರ್ ನೋಡೋದ್ರೆ ಇಲ್ಲಿ ನೀವೇನು ಮಾಡಿ ಅಂತಂದರೆ, ಇಲ್ಲಿ ಬ್ಯಾಕಪ್ಪನ್ನು ತೆಗೆದುಕೊಳ್ಬೇಕಾದ್ರೆ ಕೆಲವೊಂದಿಷ್ಟೊಂದು ನೀವು ಆ ಒಂದು ಬಿಫೋರ್ ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ, ಇಲ್ಲಿ ನಾವು ಗೂಗಲ್ ಅಕೌಂಟ್ ಇರುತ್ತಲ್ಲ, ಗೂಗಲ್ ಅಕೌಂಟ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನೀವು ಮೊದಲಿಗೆ ಇಲ್ಲಿ ನೀವು ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮೊಂದು ಯಾವ ಒಂದು ಗೂಗಲ್ ಲಾಗಿನ್ ಆಗಿರ್ತೀರೋ, ಜಿಮೇಲ್ ಒಂದು ಆ್ಯಪ್ ಇದೆಯಲ್ಲ, ಜಿಮೇಲಲ್ಲಿ ನೀವು ಯಾವ ಒಂದು ಲಾಗಿನ್ ಐ ಡಿ ಆಗಿರ್ತೀರೋ, ಅದ್ರಲ್ಲಿ ನೀವು ಈ ಒಂದು ಇಮೇಲ್ ಐ ಡಿ ನೀವು ಸೆಲೆಕ್ಟ್ ಮಾಡೋದ್ರಿಂದ ಅದು ಆ ಒಂದು ಡ್ರೈವಲ್ಲಿ ಓಪನ್ ಆಗುತ್ತೆ. ಆ ಡ್ರೈವಲ್ಲಿ ಒಂದು ಸ್ಟೋರೇಜ್ ಆಗುತ್ತೆ ಅಂತ ಹೇಳ್ತೇನೆ. ಇಲ್ಲಿ ನೀವು ಯಾವ ಒಂದು ಇಮೇಲ್ ಐ ಡಿ ಬೇಕಂದ್ರೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಗಿನ್ ಆದಮೇಲೆ ನಿಮ್ಗೆ ಯಾವ ಒಂದು ಇಮೇಲ್ ಐ ಡಿ ಇಂಪಾರ್ಟೆಂಟ್ ಆಗುತ್ತೋ ಆ ಒಂದು ಇಮೇಲ್ ಐ ಡಿನ ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ದೀನಿ. ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದಾಗ ಆ ಒಂದು ಗೂಗಲ್ ಅಕೌಂಟ್ ಏನಾಯಿತು ಅಂದರೆ ಸೆಲೆಕ್ಷನ್ ಆಯಿತು. ಇವಾಗ ಮತ್ತು ಇಲ್ಲ ಬ್ಯಾಕ್ ಟು ಗೂಗಲ್ ಡ್ರೈವ್ ಅಂತ ಇರುತ್ತೆ. ಇಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಇಲ್ಲಿ ಏನು ಕೇಳುತ್ತೆ ಅಂತಂದ್ರೆ, ನಿಮಗೆ ಗೂಗಲ್ ಡ್ರೈವ್ ಬ್ಯಾಕಪ್ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ವಿಷಯ ಹೇಳ್ತೇನೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಗೂಗಲ್ ಡ್ರೈವ್ ಇದೆಯಲ್ಲ, ನೀವು ಬ್ಯಾಕಪ್ ತೊಗೊಂಡಾಗ ಮಾತ್ರ ನಿಮಗೆ ಒಂದು ರಿಸ್ಟೋರ್ ಆಗಲಿಕ್ಕೆ ನಿಮ್ಗೆ ಬೇರೆ ಒಂದು ಮೊಬೈಲಲ್ಲಿ ಹೊಸ ಮೊಬೈಲ್ ತೆಗೆದುಕೊಂಡಾಗ ಅಲ್ಲಿ ನೀವು ಈ ಒಂದು ಡಾಟಾನ ಪಡ್ಕೊಳ್ಬೋದು. ವಾಟ್ಸಪ್ಪಲ್ಲಿ ಏನಿರುತ್ತಲ್ಲ, ಇಮೇಜಸ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಆ ಒಂದು ಬ್ಯಾಕಪ್ಪನ್ನು ನೀವು ಈ ಒಂದು ಹಳೆ ಮೊಬೈಲ್ ಇರುವಂಥ ಡಾಟಾನ ತೆಗೆದುಕೊಳ್ಬೋದು. ಇಲ್ಲಿ ಬ್ಯಾಕಪ್ ಮಾಡಿದ್ರೆ ಮಾತ್ರ ಅಲ್ಲಿ ತೆಗೆದುಕೊಂಡು ಇದು ರಿಸ್ಟೋರ್ ಮಾಡ್ಕೋಬೋದು. ಇಲ್ಲಿ ನೆವರ್ ಅಂತ ಕೊಟ್ಟರೆ ಅದು ಒಂದು ಬ್ಯಾಕಪ್ ಆಗೋಲ್ಲ. ಓನ್ಲಿ ವೆನ್ ಐ ಟ್ಯಾಪ್ ದ ಬ್ಯಾಕಪ್. ಈ ಒಂದು ಬ್ಯಾಕಪ್ ಅಂತಂದರೆ ಬ್ಯಾಕಪ್ ಒಂದು ಕ್ಲಿಕ್ ಮಾಡಿದಾಗ ಬ್ಯಾಕಪ್ ಆಗುತ್ತೆ. ನಂತರ ಡೈಲಿ ಬ್ಯಾಕಪ್ ಆಗಬೇಕು, ವೀಕ್ಲಿ ಬ್ಯಾಕಪ್ ಆಗಬೇಕು, ಮತ್ತು ಮಂತ್ಲಿ ಬ್ಯಾಕಪ್ ಆಗಬೇಕು. ಈ ರೀತಿ ಕೇಳುತ್ತೆ. ನೀವು ಯಾವ್ದು ಬೇಕಾದ್ರೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಷ್ಟೆಲ್ಲ ಸೆಲೆಕ್ಟ್ ಆದ್ಕೊಳ್ಳಿ. ಇಲ್ಲಿ ನಿಮ್ಗೆ ಕೆಳಗೆ ಕೇಳುತ್ತೆ ಇನ್ಕ್ಲೂಡಿಂಗ್ ವಿಡಿಯೋಸ್ ಸಹ ನೀವು ಕಾಪಿ ಮಾಡ್ಕೋಬೇಕೋ ಬೇಡ ಅಂತ ಕೇಳುತ್ತೆ. ನೀವು ಎಸ್ ಅಂತ ಓಕೆ ಮಾಡ್ಕೊಳ್ಳಿ. ಇಲ್ಲಂತ ನೋ ಅಂತ ಇಲ್ಲೇ ಹಿಂಗೆ ಕ್ಲಿಕ್ ಮಾಡಿದಾಗ ಆನ್ ಆಗುತ್ತೆ. ಇವಾಗೆಲ್ಲ ಸೆಟ್ಟಿಂಗ್ಸನ್ನು ಮಾಡ್ಕೊಂಡ್ರಿ, ಒಂದು ಬ್ಯಾಕಪ್ ಸೆಟ್ಟಿಂಗ್ಸನ್ನು. ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಗೂಗಲ್ ಡ್ರೈವ್ ಅಂತ ಇರುತ್ತೆ. 2 ಜನವರಿಗೆ ನಾವು ಅವಾಗ ಬ್ಯಾಕಪ್ ತೊಗೊಂಡ್ರೆ, ಈಗ ನಾವು ಬ್ಯಾಕಪ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಬ್ಯಾಕಪ್ ಆಗುತ್ತೆ. ಟೈಮ್ ತೆಗೆದುಕೊಳ್ತದೆ, ಸಮಯ ಒಂದು 2-3 ನಿಮಿಷದ ಸಮಯ ತೆಗೆದುಕೊಳ್ತದೆ. ಅದು ಈ ರೀತಿ ಲೋಡ್ ಆಗ್ತಾ ಒಂದು ಬ್ಯಾಕಪ್ಪನ್ನು ಬರ್ತಾ ಹೋಗುತ್ತೆ. ಕಂಪ್ಲೀಟ್ ಆಗಿದೆ. ಬ್ಯಾಕಪ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಟೈಮಿಂಗ್ ತೋರಿಸೋದು ಲೋಕಲ್ 3:23 PM ಅಂತ ತೋರಿಸೋದು, ಗೂಗಲ್ ಡ್ರೈವ್ 3:31 PM ಅಂತ. ಇದು ಬಂದುಬಿಟ್ಟು 180 MB ಬ್ಯಾಕಪ್ ತೆಗೆದುಕೊಂಡಿದ್ದಾನೆ. ಇದು ಯಾವಾಗ ಎಲ್ಲಿರುತ್ತೆ, ಎಲ್ಲಿ ಹೋಗಿ ಸೇವ್ ಆಗಿರ್ತದೆ ಅಂದರೆ, ನಿಮ್ಮೊಂದು ಡ್ರೈವ್ನಲ್ಲಿ ಹೋಗಿ ಅದು ಸೇವ್ ಆಗಿರ್ತದೆ. ಅದನ್ನು ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಡ್ರೈವ್ ಅಂತ. ನಿಮ್ಮೊಂದು ಮೊಬೈಲ್ ಇರುವಂಥ ಗೂಗಲ್ ಡ್ರೈವನ್ನು ಓಪನ್ ಮಾಡ್ಕೊಳ್ಳಿ ನೀವು. ಡ್ರೈವ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಇದು ಮೊಬೈಲಲ್ಲಿ ನೀವು ಡ್ರೈವ್ ಅಂತ ನಿಮಗೆ ತೋರಿಸ್ತೇನೆ. ಡ್ರೈವ್ ಇಲ್ಲಿ ಡ್ರೈವ್ ಅಂತಲ್ಲ. ಡ್ರೈವ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿ ನೀವು ಇಲ್ಲಿ ಅಲ್ಲೇನು ಬ್ಯಾಕಪ್ ತೆಗೆದುಕೊಂಡಿರ್ತಾರಲ್ಲ, ಇಲ್ಲದು ಬರ್ತದೆ ನಿಮಗೆ ಬ್ಯಾಕಪ್.
ಸೊ ಇಲ್ಲಿ ನೀವು 3 ಡಾಟೆಡ್ ಲೈನ್ ಮೇಲೆ ಓಪನ್ ಮಾಡೋ ಈ ರೀತಿ ಓಪನ್ ಆಗುತ್ತೆ. ಸೊ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ಯಾಕಪ್ಸ್ ಅಂತ ಇರುತ್ತಲ್ಲ, ಬ್ಯಾಕಪ್ಸ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ನಾನು ಇಲ್ಲಿ ರೀಸೆಂಟಾಗಿ ತೆಗೆದುಕೊಂಡಂಥ 331 ಇಲ್ಲಿದೆಯಲ್ಲ ವಾಟ್ಸಪ್ ಅಂತ, ಇದು ಬ್ಯಾಕಪ್ ಆಗಿದೆ ನಂದು. ಇವಾಗ ಏನಾಯಿತು, ನಂದು ಬ್ಯಾಕಪ್ ಕಂಪ್ಲೀಟ್ ಆಯಿತು. ಸೊ ಈಗ ಬ್ಯಾಕಪ್ ಅಂದರೆ ನನ್ನ ಡಾಟಾ ಒಂದು ಸೇವ್ ಆಯಿತು. ಸೊ ಈ ಒಂದು ಡಾಟಾನ ಎಲ್ಲಿ ಮತ್ತೆ ಇದು ಮಾಡಬೇಕಲ್ಲ, ಹೊಸ ಮೊಬೈಲಲ್ಲಿ ಯಾವ ರೀತಿ ಹೊಸ ಮೊಬೈಲ್ ಲಾಗಿನ್ ಆಗಬೇಕಲ್ಲ, ಅದು ಕೂಡ ವೆರಿ ಸಿಂಪಲ್ ಇದೆ ಫ್ರೆಂಡ್ಸ್. ಸೊ ನೀವೇನು ಮಾಡಿ ಅಂತಂದರೆ ಒಂದು ಹೊಸ ಮೊಬೈಲ್ ತೆಗೆದುಕೊಂಡಾಗ ಸೊ ನೀವು ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಕೊಳ್ಳಿ ಏನಾಗುತ್ತೆ ಅಂದರೆ, ಸೊ ಅವಾಗ ಏನು ಮಾಡ್ತೀರಿ, ನೀವು ಒಂದು ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಹಾಕಿದ್ರಿ. ಸೊ ಎಲ್ಲ ಪರ್ಮಿಷನ್ ಕೇಳುತ್ತೆ. ಸೊ ಕಾಂಟ್ಯಾಕ್ಟ್ಸ್, ಮೀಡಿಯಾ ಎಲ್ಲ ಪರ್ಮಿಷನ್ ಕೇಳಿದಾಗ ಲಾಸ್ಟಿಗೆ ಏನು ಬರುತ್ತಪ್ಪ ಅಂದರೆ ಒಂದು ರಿಸ್ಟೋರ್ ಮತ್ತು ಸ್ಕಿಪ್. ನಾನು ಸ್ಕ್ರೀನಲ್ಲಿ ತೋರಿಸಿದ್ರೆ ಆ ರೀತಿ ಬರುತ್ತೆ ನಿಮಗೆ, ರಿಸ್ಟೋರ್ ಸ್ಕಿಪ್ ಅಂತ. ಸೊ ನೀವೇನು ಮಾಡಿ ಅಂತ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಆ ಟೈಮಲ್ಲಿ. ಅವಾಗ ಏನು ಮಾಡಿ ಅಂತ ರಿಸ್ಟೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರಿಸ್ಟೋರ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನೀವೇನಾಗುತ್ತೆ, ನಿಮ್ಮ ಹಳೆ ಒಂದು ಡಾಟಾದೆಲ್ಲ ಏನಾಗುತ್ತೆ, ಸೊ ಕಾಪಿ ಆಗ್ತಾವೆ. ಅಂದರೆ ಕಾಪಿ ಆಗ್ತವೆ, ಈ ಒಂದು ಹೊಸ ಮೊಬೈಲ್ ನಿಮ್ಗೆ ಕಾಪಿ ಆಗ್ತವೆ. ಸೊ ಅದೇನು ನೀವು ಡಾಟಾದ ಏನು ಬ್ಯಾಕಪ್ ತೆಗೆದುಕೊಟ್ಟಿರ್ತಲ್ಲ, ಸೊ ಅದೇ ಡಾಟಾನ ಏನು ಮಾಡುತ್ತೆ, ನಿಮ್ಮ ಒಂದು ಹೊಸ ಮೊಬೈಲಲ್ಲಿ ಒಂದು ರಿಸ್ಟೋರ್ ಆಗುತ್ತೆ. ಇಷ್ಟೇ ಇದೆ ಫ್ರೆಂಡ್ಸ್, ವೆರಿ ಸಿಂಪಲ್ ಇದೆ ಮೆಥಡ್. ಸೊ ನಾನು ಹೇಳುವಂಥ ಈಗ ಏನು ಹೇಳಿದಲ್ಲ, ಸೊ ಆ ರೀತಿ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಹೋಗಿ ನಿಮ್ಮ ಒಂದು ಹಳೆ ಮೊಬೈಲ್ ಇರುವಂಥ ಒಂದು ಚಾರ್ಟ್ಸ್ ಆಗಿರ್ಬೋದು, ಸೊ ಇನ್ಕ್ಲೂಡ್ಸ್ ವಿಡಿಯೋ ಆಗಿರ್ಬೋದು, ಸೊ ಅದನ್ನು ಯಾವ ರೀತಿ ಒಂದು ಬ್ಯಾಕಪ್ ತೆಗೆದುಕೊಳ್ಳೋದು ಮತ್ತು ಯಾವ ರೀತಿ ಅದನ್ನು ರಿಸ್ಟೋರ್ ಮಾಡೋದನ್ನು ಈ ಒಂದು ವಿಡಿಯೋನ ಮತ್ತೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುವಂತ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.